ಹಾಯ್ ಹಲೋ ವೀಕ್ಷಕರೇ, ನಮಸ್ತೆ ವೀಕ್ಷಕರೇ. ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಳಿಗೆ ಕ್ರಾಸ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಾವು ಭೇಟಿ ನೀಡ್ತಾ ಇದ್ದೀವಿ. ಭೇಟಿ ನೀಡುವಂತ ಸಂದರ್ಭ ಏನಪ್ಪಾ, ವಿಶೇಷತೆ ಏನಪ್ಪಾ ಅಂತಂದ್ರೆ, ನ್ಯೂಸ್ 43 ಇಂಡಿಯಾ ತಂಡ ಮುಂಬರುವಂತ ಜಿಲ್ಲಾ ಪಂಚಾಯತ, ತಾಲೂಕು ಪಂಚಾಯತ ಮತ್ತು ಗ್ರಾಮ ಪಂಚಾಯತಿಯ ಚುನಾವಣೆ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ಚುನಾವಣೆ ಸರ್ವೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕುಳಿಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತ ಶ್ರೀಮತಿ ಶ್ಯಾಮಲಾ ಹವಳೆಪ್ಪ ಮಾದರ್ ಅವರು ಮತ್ತು ಅವರ ಮಗನಾದ ಅರುಣ್ ಹವಳೆಪ್ಪ ಮಾದರ್ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಅವರು ಮಾಡಿರುವಂತ ಅಭಿವೃದ್ಧಿಗಳ ಬಗ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ಮತ್ತು 11 ವರ್ಷದಲ್ಲಿರುವಂತಹ ಕೇಂದ್ರ ಸರ್ಕಾರದ ಬಗ್ಗೆ ಅವರು ಯಾವುದನ್ನ ಯಾವ ರೀತಿಯಾಗಿ ಬಳಕೆಯನ್ನ ಮಾಡಿಕೊಂಡಿದ್ದಾರೆ, ಯಾವುದನ್ನ ಸದುಪಯೋಗ ತೆಗೆದುಕೊಂಡಿದ್ದಾರೆ ಅಂತದನ್ನ ಅವರಿಂದಲೇ ಕೇಳಿಕೊಂಡು ಬರೋಣ. ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ ರೀ ಸರ್. ನಮಸ್ತೆ ಸರ್. ನಿಮ್ಮ ಮಾತು ಮುಂದುವರ್ಸಕ್ಕೆ ಮುಂಚೆ ಸರ್, ತಮ್ಮ ಆರೋಗ್ಯ ಹೇಗಿದೆ? ತಾವ್ ಹೇಗಿದ್ದೀರಾ? ತಾವು ಚೆನ್ನಾಗಿದ್ದೀರಿ? ಸರಿ ಅಮ್ಮ. ಪೂರ್ತಿ ನಿಮ್ಮ ಮಾತು ಮುಂದುವರ್ಸಿದ ತಮ್ಮ ಕಿರು ಪರಿಚಯ ಅಮ್ಮ. ನಮಸ್ಕಾರ. ನಮಸ್ತೆ. ನಮ್ಮೂರು ಬಾದಾಮಿ ತಾಲೂಕು ಕುಳಿಗೇರಿ ಸರ. ನಮ್ಮ ಮನೆಯವ್ರ ಹೆಸರು ಹವಳಪ್ಪ ಶ್ಯಾಮಲಾ ಮಾದಾರ್ ಅಂತ್ರಿ. ನಮ್ಮ ಮಗನ ಹೆಸರು ಅರುಣ ಹವಳಪ್ಪ ಮಾದಾರ್ ರೀ. ನಮ್ದ ಊರ್ ಕುಳಿಗೇರಿ ಸರ. ನಾವು ಇದನ್ನ ಊರ್ ದೈವ ನಮ್ಮನ್ನ ಆರಿಸಿ ತಗೊಂಬಂದ್ರಿ. ನೀವು ವಾಲಿ ಅಂದ್ರು ನಮ್ಮನ್ನ ಅವ್ರ ನಿಂದ್ರಿಸಿ, ನೀವ್ ನಿಂದ್ರಬೇಕ, ನಾವು ನಿಮ್ಮನ್ನ ಇದನ್ ಮಾಡ್ತೀವಿ ಅಂತೇಳಿ ಅವ್ರು ನಮ್ಮ ಊರ್ ದೈವ ನಿಂದ್ರಿಸಿ ಆರಿಸಿ ತಗೊಂಬಂದ್ರಿ ಸರ. ರೀ ನಾವು ಅದರಿಂದ ಏನ್ ಲಕ್ಷಾನ ಇಲ್ಲ ಸರ. ನಾವ್ ಜನರಿಗೆ ಬೇಕಾಕೊಂಡು ನಮ್ ನೀಗಷ್ಟು ನಾವು ಮಾಡೇವ್ರಿ. ನಮ್ಗೇನ ಇದ್ರದ್ದೇನಿಲ್ರಿ ಸರ. ಇದ ಒಂದ ನೋಡ್ರಿ ಸರ್. ಸರಿ ಅಮ್ಮ. ಆಮೇಲೆ ಗ್ರಾಮದ ಹಿರಿಯರು ಆರಿಸಿ ನಿಂದ್ರಂತಂದ್ರು ನಾವು ಆರಿಸಿ ಬಂದೀವಿ ನಾವ್ ಹೇಳಿದ್ರೆ, ಅಮ್ಮ ನೀವು ಆರಿಸಿ ಬಂದ ನಂತರ ಯಾವ ರೀತಿ ನೀವು ಡೆವಲಪ್ಮೆಂಟ್ಸ್ ಮಾಡಿದ್ರಿ ಮೇಡಮ್? ನಮ್ಗ ಇದ್ರೊಳಗ ಏನು ಪ್ರಾಕ್ಟೀಸ್ ಇಲ್ಲ ಸರ. ಮಾತಾಡ್ತಾನ್ರಿ ತಮ್ಮಗ ಮಾತಾಡ್ತಾರಿ. ಸರಿ ಅಮ್ಮ. ಓಕೆ ಅಮ್ಮ. ಸರ್ ನಮಸ್ತೆ. ಸರ್, ತಾವು ತಮ್ಮ ತಾಯಿಯವರು ಕುಳಿಗೆ ಗ್ರಾಮ ಪಂಚಾಯತಿ ಸದಸ್ಯರು. ಸರ್, ಈಗ ತಮ್ಮ ತಾಯಿಯವರು ಹೇಳ್ತಾ ಇದ್ರು ಸರ್, ನಮ್ಗೆ ಜಾಸ್ತಿ ಮಾತಾಡಬಾರ, ನಮ್ಮ ಮಗ ಮಾತಾಡ್ತಾರ ಅಂತ ಹೇಳಿದ್ರು. ಸರಿ ಸರ್, ಓಕೆ ಸರ್. ಈಗ ತಾವು ಆಯ್ಕೆ ಆದ ನಂತರ ಸರ್, ತಾವು ಯಾವ ರೀತಿ ಡೆವಲಪ್ಮೆಂಟ್ ಅನ್ನು ಮಾಡ್ತಾ ಇದ್ದೀರಿ ಸರ್? ತಮ್ಮ ವಾರ್ಡ್ಗಳನ್ನ, ಗ್ರಾಮವನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ? ಇಲ್ಲಿ ನಮ್ ಕುಳಿಗೇರಿ ಊರಿಗೆ ಸರ ನಾವು 4 ಮಂದಿ ಮೆಂಬರ್ಗಳು. ಓಕೆ, 4 ಮಂದಿ ಮೆಂಬರ್ಗಳು. 4 ಮಂದಿ ಇದ್ರೆ ಇಲ್ಲೇ ವಾರ್ಡ್ ಇಲ್ಲ ಸರ್, ಒಂದೇ ವಾರ್ಡ್. ಕುಳಿಗೇರಿ ಒಂದೇ ವಾರ್ಡ್ ಸರ್. ನಾವು 4 ಮಂದಿ ಗ್ರಾಮ ಪಂಚಾಯತಿ ಸದಸ್ಯರೇನಿದೆ ಸರ್, ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಓಕೆ, ಒಟ್ಟು ಅಭಿವೃದ್ಧಿ ಪರ ಕೆಲಸ ಮಾಡ್ತೀವಿ. ಓಕೆ, 4 ಮಂದಿ ಯಾವ್ದು ಒಂದ್ಕೊಂದು ಒಟ್ಟು ಯಾವ್ದು ಫೋಕಸ್ ಯಾವ್ದಿಲ್ಲ, ಇಷ್ಟ ದಿನ ಕೆಲ್ಸದೊಳಗೆ ಯಾವ್ದು ಆಗಿಲ್ಲ ಅನ್ನೋದು ಪರ್ಟಿಕ್ಯುಲರ್ ಆಗಿ ಅದನ್ನ ಪಿಕಪ್ ಮಾಡ್ಕೊಂಡು ನಾವ್ ಕೆಲಸ ಮಾಡ್ತೇವೆ ಸರ್. ಇಲ್ಲಿ ನಮ್ಮ SC ವಾರ್ಡಿಗೂ ಕೆಲಸ ಮಾಡೇವ್ ಸರ್. ಊರಾಗೂ ಅಂತರ್ಜಲದ ಬಗ್ಗೆ ನೀರಿಂದ JJM ಅಂತ ಬಂತ ಸರ್, ಅದ್ರದ್ದು ಎಲ್ಲಾ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ರು ಸರ್. ಹೊಳ್ಳಿ ಈ ಗಟರ್ ಬಳಸೋದಾಗ್ಲಿ ಸರ್, ದಾರಿ ಬಳಸೋದಾಗ್ಲಿ ಏನಾಗ್ಲಿನು ವರ್ಷ 2-3 ಸಲ ಬಳಸ್ತೇವೆ ಸರ್. ಗಟರ ಹೊಳ್ಳಿ ದಾರಿ ಮಾಡಿಸ್ತೇವೆ ಸರ್. ನಮ್ ಕೆಲ್ಸದೊಳಗೆ ಏನೈತಿ, ನಮ್ಗೆ ಎಷ್ಟ್ ನೀಗೈತಿ ನಮ್ಮ ಪ್ರಯತ್ನ ಮಾಡಿದಾರ ಸರ. ನಮ್ಮ MLA ಸಾವುಕಾರ ಆಶೀರ್ವಾದದಿಂದ, ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲಾ ಆಶೀರ್ವಾದದಿಂದ ನಮ್ಗೆ ಎಷ್ಟ್ ನೀಡಿದ್ರೆ ಅಷ್ಟ್ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡು. ಸರಿ ಸರ್, ಸರಿ ಸರಿ ಸರಿ. ಇವತ್ತು ತಾವು ಮೆಂಬರ್ ಆಗಿತ್ತ ಮುಂಚೆ, ತಾವು ಆರಿಸಿ ಬರೋಕ್ಕಿಂತ ಮುಂಚೆ ತಮ್ಮ ಗ್ರಾಮ ಯಾವ ರೀತಿ ಇತ್ತು, ಈಗ ಯಾವ ತರ ಇದೆ? ಅಭಿವೃದ್ಧಿ ಐತಿ ಸರ್. ಮೊದ್ಲಿನಿಂದಾನು ಅಭಿವೃದ್ಧಿ ಐತಿ, ಈಗೂ ಹೆಚ್ಚು ಅಭಿವೃದ್ಧಿ ಐತಿ ಸರ್. ಮೊದ್ಲಿಂದಾನು ಅಭಿವೃದ್ಧಿನೂ ಐತಿ ಸರ್. ಮೊದ್ಲಿಂದಿದ್ದವ್ರು ಮಾಡಿದಾರ, ಈಗಿದ್ದವ್ರು ಮಾಡಾಕ್ತೇವೆ ಸರ್. ನಮ್ಗೆ ಎಷ್ಟು ಅಷ್ಟು ಮಾಡ. ಓಕೆ ಓಕೆ, ಸರಿ ಸರ್. ಈಗ ತಾವು ಹೇಳ್ತಾ ಇದೀರಿ ತಮ್ಮ ಆರಿಸಿ ಬರೋಕ್ಕಿಂತ ಮುಂಚೆನೂ ಅಭಿವೃದ್ಧಿ ಆಗಿತ್ತು, ನಾವು ಬಂದ ನಂತರ ಸಹಿತ ಅಭಿವೃದ್ಧಿ ತಾವು ಹೇಳ್ತಾ ಇದ್ರಿ. ಸರಿ ಸರಿ ಸರ್, ಅಭಿವೃದ್ಧಿ ಅಂತಂದ್ರೆ ಯಾವ ರೀತಿ ಕಾಮಗಾರಿ ಯಾವ ರೀತಿ ಅಭಿವೃದ್ಧಿ ಮಾಡಿದಾರೆ ಸರ್ ತಾವು? ಅಭಿವೃದ್ಧಿ ಅಂದ್ರೆ ಸರ್, ಈಗ ಮೊದ್ಲಿಕ ಈ ಮನಿಗೆ ನೀರ್ ಇದ್ದಿದ್ರು ಸರ್, ಅದು ಆಯ್ತಾ ಸರ್. ಅದಾದ್ಮೇಲೆ ಸ್ವಲ್ಪ ನೀರಿಂದ ಅಭಾವ ಕಡಿಮೆ ಆಗ್ಬಾರ್ದು ಅಂತೇಳಿ ಸರ್, ಕಡಿಮೆ ಆಗ್ಬಾರ್ದು ಅಂತೇಳಿ ಒಂದು ಬೋರ್ವೆಲ್ ಕೊರೆಸಿತ್ತು. ಅದು ನೀರು ಸಪ್ಲೈ ಮಾಡ್ತೇವೆ ಸರ್. ಹೊಳ್ಳಿ ಗಟ್ಟರ್ ಬಳಸೋದಾಗಲಿ ಅದು ಪ್ರತಿ ವರ್ಷ ಮೊದಲ ಸ್ವಚ್ಛ ಆರೋಗ್ಯ ಕಡೆ ಗಮನ ಕೊಡ್ಬೇಕು. ಹಿಂಗಾಗಿ ನಾವ್ ಏನ್ ಮಾಡ್ತೀವಿ, ಗಟರ್ನು ಬಳಸ್ತೇವೆ ಸರ್. ಸ್ವಲ್ಪ ವರ್ಷ ಗಟರ್ ಬಳಸ್ತೇವೆ ಸರ್. ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಹಳ್ಳಿಗೆ ಊರಿಗೆ ಯಾವ ರೋಡ್ ಆ ಕಂಟಿ ಪಂಟಿ ಗಿಡಗಂಟಿಗಳು ಬಂದಿದ್ದು ಸಹ ಅವನು ಕಡಿಸ್ತೇವೆ ಸರ್. ಹಳ್ಳಿಯಿಂದ ಹಾಳಮದಿ ಸುತ್ತೋರ ಒಂದು CC ರಸ್ತೆನೂ ಮಾಡ್ಸಿದ್ದೇವೆ. ಅದಾದ್ಮೇಲೆ ಒಂದು ಅಂಗನವಾಡಿ ಇದು ಈಗ ಉದ್ಘಾಟನೆ ಆಗಿ 1 ತಿಂಗಳ ಸರ್. 18 ಲಕ್ಷ ರೂಪಾಯಿದೊಳಗೆ ಅದು ಉದ್ಘಾಟನೆ ಆಗಿ ಸರ್.
ಸರ್ ಇವಾಗ ಅಂಗನವಾಡಿ ಸರ್ ಅಂಗನವಾಡಿ ಅಲ್ಲಿ ಇರುವಂತ ಶಿಕ್ಷಣ ವ್ಯವಸ್ಥೆ ಅಂತ ಅಲ್ಲಿ ಆಹಾರ ಪದ್ಧತಿ ಯಾವ ಚಲೋ ಒಳ್ಳೇದೈತಿ ಸರ್. ಚಲೋ ಐತ್ರಿ ಅಲ್ಲಿರುವಂತ ಶಿಕ್ಷಕರು ಒಳ್ಳೆ ಅದಾರ ಸರ್, ಕಾರ್ಯಕರ್ತರು ಪ್ರತಿಯೊಂದ್ರೊಳಗೂ ಯಾವ್ದು ಏನಿಲ್ಲ ಸರ್, ಮಾಡ್ತೀವಿ. ಕೊರತೆ ಇಲ್ಲ ಸರ್. ಮತ್ತೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇರ್ಬೋದಲ್ಲ ಸರ್? ಸರ್ ಅಲ್ಲಿ ಯಾವ ರೀತಿ ಸರ್ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ? ಶಿಕ್ಷಣ ವ್ಯವಸ್ಥೆ ಚಲೋ ಐತಿ ಸರ್. ಚಲೋ ಓಕೆ ಸರ್. ಸರಿ ತಾವ್ ಹೇಳ್ತಾದ್ರಿ ತಮ್ಮ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರಿ, ಅಂಗನವಾಡಿಗಳ ಬಗ್ಗೆ, ಶಿಕ್ಷಣ ಬಗ್ಗೆ ಹೇಳಿದ್ರಿ ಸರ್. ಮತ್ತೆ ತಾವು ಎಲೆಕ್ಷನ್ ಚುನಾವಣೆ ಪ್ರಚಾರ ಮಾಡ್ತಾ ಇರ್ತೀರಿ. ಪ್ರಚಾರ ಮಾಡ್ತಾ ಇರುವಂತ ಸಂದರ್ಭ ಕೆಲವೊಂದು ಜನರು ತಾವು ಭರವಸೆ ಕೊಟ್ಟಿರ್ತೀವಿ, ನೀವು ನಮ್ಮನ್ನ ಆರಿಸಿಕೊಟ್ರಿಪ್ಪ ಅಂದ್ರೆ ನಾವು ಈ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳಿ ಸರ್. ಅದು ಯಾವ ರೀತಿ ಭರವಸೆ ಕೊಟ್ಟಿದ್ರಿ ಸರ್ ತಾವು? ಕೊಟ್ಟಿದ್ದೇವೆ ಸರ್. ಭರವಸೆ ಏನ್ ಕೊಟ್ಟಿದ್ದೇವಲ್ಲ ಅಷ್ಟು ಕೆಲಸ ಸಾಧ್ಯ ಆದಷ್ಟು ಮಾಡಿದ್ದೇವೆ ಸರ್. ಸಾಧ್ಯ ಆದಷ್ಟು ಕೆಲಸ ಮಾಡಿವಿ. ಎಷ್ಟು ಭರವಸೆ ಕೊಟ್ಟೇವಿ ಅಷ್ಟು, ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಮಾಡೇವಿ ಸರ್. ಸರ್ ಎಷ್ಟು ಪರ್ಸೆಂಟ್ ಭರವಸೆ ಕೊಟ್ಟರೆ ಕೆಲಸ ಮಾಡಿ? ಇನ್ನು ಅಂದಾಜು ಪ್ರಕಾರ ಏನಿಲ್ಲ ಸರ್, ಒಟ್ಟಿಗೆ ನಮ್ಗೆ ಎಷ್ಟು ಕೈಲಾಗುತ್ತೆ ಅಷ್ಟು ಮಾಡಿದೆ ಸರ್. ಗೌರ್ಮೆಂಟ್ ಇಂದ ಅನುದಾನ ತಗೊಂಡು ಸರ್ ಮಾಡಿದೆ, ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಮಾಡಿದೆ ಸರ್. ತಮಗೆ ಎಷ್ಟು ಸಾಧ್ಯ ಮಾಡಿ. ಸರಿ ಸರ್, ಓಕೆ ಸರ್. ಇವಾಗ ತಮ್ಮ ಕಾಂಗ್ರೆಸ್ ಸರ್ಕಾರದಿಂದ 2 ವರ್ಷ ಕಾಂಗ್ರೆಸ್ ಸರ್ಕಾರ, ಇದು 3ನೇ ವರ್ಷ ಸ್ಟಾರ್ಟ್ ಆಯ್ತು. ಇದ್ರ ಈಗ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಗ್ಯಾರಂಟಿಗಳನ್ನ ಕೊಡ್ತಾರೆ. ಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದಾರೆ, ಅಕ್ಕಿ ಭಾಗ್ಯ ಕೊಡ್ತಾ ಇದ್ದಾರೆ, ಗೃಹ ಜ್ಯೋತಿ ಕೊಡ್ತಾ ಇದ್ದಾರೆ, ಶಕ್ತಿ ಯೋಜನೆ ಕೊಡ್ತಾ ಇದ್ದಾರೆ ಸರ್. ಇದರಿಂದ ಜನ ತಮಗೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್? ಒಳ್ಳೆ ಸ್ಪಂದನೆ ಸರ್, ಒಳ್ಳೆ ಸ್ಪಂದನೆ ಐತಿ ಸರ್. ನಮ್ಮ ಚಿಮ್ಮನಕಟ್ಟಿ ಸಾಹೇಬ್ರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಕೈಗೊಂಡಾರಲ್ಲ ಸರ್, ಒಳ್ಳೆ ಜನರು ಒಳ್ಳೆ ಒಂದು ಸ್ಪಂದನೆ ಇರ್ತಾರ ಸರ್. ಯಾರಿದ್ರು ಕಾಂಗ್ರೆಸ್, ಸಿದ್ದರಾಮಯ್ಯ ಸಾಹೇಬ್ರು, ಚಿಮ್ಮನಕಟ್ಟಿ ಸಾಹೇಬ್ರು ಅಷ್ಟೇ ನಮ್ ಕಡೆ ಹರದಾಡ್ತಾರೆ ಹೆಸರು ಅಷ್ಟೇ ಸರ್. ನಾವು ಜೊತೆಲಿ ಸರ್ವೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಜನ ಹೇಳ್ತಾ ಇದ್ರು, ಇಲ್ಲ ಸರ್ ಗೃಹಲಕ್ಷ್ಮಿ ಮಾಡಿದ್ದು ಓಕೆ, ಇದು ಗೃಹ ಜ್ಯೋತಿ ಮಾಡಿದ್ದು ಓಕೆ, ಇದು ಅನ್ನ ಭಾಗ್ಯ ಮಾಡಿದ್ದು ಓಕೆ, ಬಟ್ ಇದು ಶಕ್ತಿ ಯೋಜನೆ ಮಾಡಿದ್ರಿಂದ ಸ್ವಲ್ಪ ಸ್ಕೂಲ್ ಮಕ್ಕಳಿಗೆ ಆಗಿರ್ಬೋದು, ವಯೋಸದಂತರು ಆಗಿರ್ಬೋದು, ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವಾಗಿದ್ರು ಇರೋದ ಸರ್. ಅದೇನು ಅವಾಗ ಹೆಣ್ಮಕ್ಳು ಎಲ್ಲ ಅಡ್ಡಾಡ್ಬೇಕು ಸರ್. ಈಗ ನೋಡ ನಾವ್ ಗಂಡ್ ಮಕ್ಳು ಎಲ್ಲಾರು ಹೋಗ್ತೇವೆ, 1,000 ರೂಪಾಯಿ ನೀವು 1,000 ನಾವು 1,000 60,000 ಇಟ್ಕೊಂಡು ಎಲ್ಲಾರು ಹೋಗ್ತೇವೆ. ಹೆಣ್ಮಕ್ಳು ಎಲ್ಲ ಅಡ್ಡಾಡ್ಬೇಕು ಸರ್. ಅವ್ರಿಗೆ ಸೇಫ್ಟಿ ಮುಖ್ಯ. ಸೇಫ್ಟಿಗಾಗಿ ಅವ್ರು ಸರ್ಕಾರಿ ಬಸ್ಗಳು ಹತ್ತು ಸಹಜ. ಅವ್ರು ಎಷ್ಟೋ ಜನರ ಕನಸು ಈಗ ನನ್ಸಾಗಿದ್ರೆ, ಈಗ ಬೇರೆ ಕಡೆ ಧರ್ಮಸ್ಥಳಕ್ಕೆ ಹೋಗಿ ಬರ್ಬೇಕಾಗಿರ್ತೈತಿ ಹೆಣ್ಮಕ್ಳ. ಈಗ ನಮ್ ಜೀವನ ಪೂರ್ತಿ ಕೊಂದೊಳಗ ಅವ್ರಿಗೆ 1,000 2,000 ಕೊಟ್ಟು ಕಳ್ಸೋದು ಹಾಕಿರೋದಿಲ್ಲ ಸರ್. ಅವ್ರಿಗೆ 100-200 ರೂಪಾಯಿ ನಾವು ಅಲ್ಲಿ ಮಟ್ಟ ಹೋಗಿ ಬರ್ತೀನಿ ಅನ್ನೋ ಧೈರ್ಯ ಐತಿ ಶಕ್ತಿ ಯೋಜನೆಯಿಂದ. ಇದರಿಂದ ತಾವ್ ಹೇಳ್ತಾ ಇದ್ರಿ ಜನರಿಗೆ ಅನುಕೂಲ. ದೇವಸ್ಥಾನಕ್ಕೆ ಹೋಗ್ಬೇಕು ಸರ್. ಈಗ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಹೋಗ್ಬೇಕಾದ್ರೆ 1,000-1,500 ರೂಪಾಯಿ ಬೇಕು. ಅವ್ರಿಗೆ 100 ರೂಪಾಯಿ ದರ್ಶನಕ್ಕೆ ಕಾಯಿ ಹಣ್ಣು ಪ್ರಸಾದ ಇದ್ರೆ ಸಾಕು, ಅವ್ರಿಗೆ ಹೋಗಿ ಬರ್ತೀನಿ ಅನ್ನೋ ಧೈರ್ಯ ಇರ್ತದೆ. ತಾವ್ ಹೇಳ್ತಾರ ಎಲ್ಲಾ ಗ್ಯಾರಂಟಿಗಳು ಅನುಕೂಲ ಬಳಕೆ ಆಗ್ತಾ ಇದೆ, ಬಳಕೆ ಆಗ್ಯಾವ ತಾವ್ ಹೇಳ್ತಾ ಇದ್ರಿ. ಸರಿ ಸರ್, ಈಗ ತಾವ್ ಹೇಳಿದ್ರಿ ಸರ್, ಈಗ ತಾವ್ ಹೇಳ್ತಾ ಇದ್ರಿ ಸರ್ ತಮ್ಮ MLA ಅವರು ಸಹಿತ ಸರ್ ಯಾವ ರೀತಿ ತಮಗೆ ಸ್ಪಂದನೆ ಮಾಡಿ ಅಭಿವೃದ್ಧಿ ಕೆಲಸಕ್ಕೆ ಅಭಿವೃದ್ಧಿ ಕೆಲಸ ಅಂದ್ರೆ ಮುಂದೆ ಬರ್ತಾರೆ ಸರ್. ಓಕೆ, ಆ ವಿಷಯಕ್ಕೆ ಮಾತ್ರ ನಮ್ದು ಎರಡನೇ ಮಾತಾಡ ಸರ್. ಅಂತ ಕ್ಷೇತ್ರ MLA ಅವ್ರು ಪಡಿಬೇಕಂದ್ರೆ ನಾವು ಪುಣ್ಯ ಮಾಡ್ಕೊಂಡು ಹೆಂಗ ಬಾಳ ಒಳ್ಳೆ ಮನುಷ್ಯ ಸರ್. ಕೆಲಸ ಸಾರ್ವಜನಿಕ ಕುಂದು ಕೊರತೆ ಅಂದ್ರೆ ಮೊದಲು ಅಲ್ಲಿ ಇರ್ತಾರ ಸರ್. ಪ್ರತಿಯೊಬ್ಬರು ವೈಯಕ್ತಿಕವಾಗಿ ನೋಡ್ತಾರ ಸರ್. ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ತಮ್ಮ ಅಧಿಕಾರವನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋ ಉದ್ದೇಶ ಅದು ಎಲ್ಲಾನು ಸ್ವತಃ ತಾವ ಬಂದು ನಿರ್ಣಯ ಮಾಡ್ತಾರ ಸರ್. ಸರಿ ಸರ್, ಓಕೆ. ಈಗ ತಮ್ಮ MLA ಬಗ್ಗೆ ತಮ್ಮ MP ಬರ್ತಾ ಸರ್ PC ಗದ್ದಿಗೌಡ ಸರ್, ಅವರಿಂದ ಏನಾದ್ರು ತಮ್ಮ ಗ್ರಾಮಕ್ಕೆ ತಮ್ಮ ಪಂಚಾಯತಿ ಏನೋ ಡೆವಲಪ್ಮೆಂಟ್ಸ್ ಇದೆಯಾ ಸರ್? ಡೆವಲಪ್ಮೆಂಟ್ಸ್ ನಮ್ಗೆ ಅದ್ರ ಬಗ್ಗೆ ಏನು ಅಷ್ಟು ಯಾಕಂದ್ರೆ ಅವ್ರು ಹಿಂದಿನ ಕಾಲದಾಗ ರಾಜಕೀಯ ಮಾಡ್ತಕ್ಕಂಥ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ಸರ್ ತಮಗೆ ಮಾಡಿರ್ಬೋದು ಸರ್, ಅಭಿವೃದ್ಧಿ ಏನಾದ್ರು ಮಾಡಿದಾರೆ ಸರ್? ತಾವು ಬಂದ ಮೆಂಬರ್ ಆದ ನಂತರ ಸರ್ ಏನಾದ್ರು ತಾವು ಹೋಗಿ ಅವ್ರ ಹತ್ರ ಏನಾದ್ರು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಕೊಟ್ಟಾರ ಸರ್? ಏನಿದ್ರು ಅದ ಚಿಮ್ಮನಕಟ್ಟೆ ಸಾವುಕಾರ ಕಡೆನೆ ನಮ್ ಕೆಲಸ. ಅವ್ರ ಏನಿದ್ರು ಅವ್ರನ್ನ ಕೇಳ್ತೇವೆ ಸರ್, ಅವ್ರನ್ನ ಭೇಟಿ ಮಾಡ್ತೀವಿ. ಅವ್ರನ್ನ ಯಾವ್ದು ಆಹಾರಗಳನ್ನ ಏನ್ ತಗೊಂಡ್ ಹೋಗ್ತೇವಲ್ಲ ಸರ್, ಅದಕ್ಕೆ ಸರಿಯಾದ ರೀತಿಯಂತ ಮಾರ್ಗದರ್ಶನ ತೋರಿ ಅದಕ್ಕೆ ಏನ್ ಅನುದಾನ ಬೇಕು ಅದನ್ನ ನಮ್ಗೆ ಸ್ವಚ್ಛಂದ ಕೊಡ್ತಾರೆ. ಬೇರೆ ಪ್ರಶ್ನೆನ ಮಾಡಕ್ ಅಷ್ಟು ಒಳ್ಳೆ ಅಭಿವೃದ್ಧಿ ಮಾತ್ರ ನಮ್ ಕಡೆ ಮಾತ್ರ ಅಭಿವೃದ್ಧಿ ಕಡೆ ಮಾಡೇ ಕೊಟ್ರ ಸರ್. ಮಾಡ್ತಾರ. ಬಾಳ ಸುಮಾರು ಇಲ್ಲಿ ಮಾಡಿ ಸರ್. ಈ ರೋಡ್ ಒಂದು 8 ಲಕ್ಷ ರೂಪಾಯಿ ರೋಡ್ ಕೊಟ್ಟಿದ್ದಾರೆ ಸರ್. ಈಗ ಬೀರೇಶ್ವರ ಗುಡಿಗೆ ಅನುದಾನ ಕೊಟ್ಟಿದ್ದಾರೆ, ಕೊಟ್ಟು ಮಾಡಿದಾರೆ ಸರ್. ಚಿಮ್ಮನಕಟ್ಟೆಯವರು ಮಾಡಿದಾರೆ. ತಮ್ಮ MLA ಅವರು ಗದ್ದಿಗ MP ಮಾತ್ರ ಏನು ಮಾಡಿಲ್ಲ. ನಮ್ಗೆ ಅದ್ರ ಬಗ್ಗೆ ಅಭಿವೃದ್ಧಿ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ಅವ್ರು ಯಾವ್ದೇ ರೀತಿ ಅನುದಾನ ತಮ್ಮ ಪಂಚಾಯತ್ ನಮ್ಮ ಕಡೆಯಿಂದ ಏನು ತಮ್ಮ ಪಂಚಾಯತ್ಗೆ ಅಭಿವೃದ್ಧಿ ನಾವೇನ್ ಕೇಳುದು ಇಲ್ಲೇ ಸರ್. ನಮ್ಮ ಊರಿಗೆ ಏನ್ ಬೇಕು ಅದ್ ಕೆಲಸ ತಗೋತೀವಿ, ಮಾಡ್ತೀವಿ. ಸರಿ ಸರಿ ಸರಿ,
ಓಕೆ ಸರ್, ತಾವ್ ಹೇಳ್ತಾ ಇದ್ರಿ ಓಕೆ ಅಮ್ಮ, ಓಕೆ, ಏನ್ ಪರವಾಗಿಲ್ಲ. ಈಗ ತಾವ್ ಹೇಳ್ತಾ ಇದ್ರಿ ತಮ್ಮ ಎಮ್ ಎಲ್ ಎ ಬಗ್ಗೆ ಹೇಳಿದ್ರಿ, MP ಗದ್ದಿಗಳ ಬಗ್ಗೆ ಸರ್ ನಾವು ಅವ್ರದ್ದು ನಾವು ಅವ್ರ ಕಡೆ ಹೋಗಿಲ್ಲ, ನಮ್ಗ್ ಗೊತ್ತಿಲ್ಲ ಅಂತ ತಾವ್ ಹೇಳ್ತಾ ಇದ್ರಿ. ಓಕೆ ಸರ್, ಸರ್ ಪರವಾಗಿಲ್ಲ. ಸರ್ ಇವಾಗ ತಾವು ಹೇಳ್ತಾ ಇದ್ರಿ ತಮ್ಮ ಡೆವಲಪ್ಮೆಂಟ್ ಬಗ್ಗೆ ಇದ್ರಿ, ಎಲ್ಲ ತಮ್ಮ ಅಭಿವೃದ್ಧಿ ಬಗ್ಗೆ ತಾವು ಜನ ತಮಗೆ ಆರಿಸಿಕೊಟ್ಟು ಬಂದ್ರಿ ಸರ್. ಆಯ್ತು ಸರ್. ಸರ್ ಈಗ ಕೊನೆಯ ಪ್ರಶ್ನೆ ಸರ್, ತಾವು ಮತ್ತೆ ಚುನಾವಣೆ ಬರ್ತಾ ಇದೆ ಇವಾಗ, ಆ ಚುನಾವಣೆ ಮತ್ತೆ ತಾವು ಸ್ಪರ್ಧೆ ಮಾಡಬಹುದಾ ಸರ್? ಸರ್ ಊರ್ ದೈವ ಬೆಂಬಲ ಸರ್, ಯಾಕಂದ್ರೆ ನಾವ್ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತಪ್ಪಾಗ್ಲಾರ್ದು. ಇವತ್ತು ಒಂದ್ ತುತ್ ನೆಮ್ಮದಿಯಿಂದ ಊಟ ಮಾಡತ್ತೀವಿ, ನಮ್ ಮೂರ್ ದೈವನ ನಮ್ಗ್ ಕಾರಣ. ಯಾಕಂದ್ರೆ ನಾವು ಅದು ಇಲೆಕ್ಷನ್ ನಿಂದಿರ್ಬೇಕು, ರಾಜಕೀಯ ಮಾಡ್ಬೇಕು ಅನ್ನೋ ನಮ್ ಕನಸು ಮನಸ್ಸಿನಾಗೂ ಇದ್ದಿದ್ದಿಲ್ಲ ಸರ್. ಓಕೆ ಸರ್, ಓಕೆ. ಅದು ಏನಾಯ್ತು, ಎಲ್ಲಾ ನಾವು ಊರ್ ಮುಖಂಡರು, ಯುವಕರು, ದೈವದ ಎಲ್ಲಾರು ಕೂಡ ನಿಂದ್ರಿ ನಾವ್ ಅದೇವಿ, ನೀವೇನು ವಿಚಾರ ಮಾಡಕ್ ಹೋಗ್ರಿ, ನಿಂದ್ರಿ ದೈವ ಬಲ ಏನಿರ್ತೈತೆ ಅದಾಗತ್ತ ಅಂತೇಳಿ ಅನ್ಸ. ನಾವು ಇನ್ನೂ ಚುನಾವಣೆ ನಾಳೆ ಅಷ್ಟು ನಾಮಿನೇಷನ್ ಕೊಡ್ದೈತೆ, ಇವತ್ತು ಒಂದ ದಿನದೊಳಗ ಡಾಕ್ಯುಮೆಂಟ್ಸ್ ಹುಟ್ಟಿಸಿವಿ ಸರ್. ಹುಟ್ಟಿಸಿ ಎಲೆಕ್ಷನ್ ಪ್ರಚಾರ ಮಾಡಿದ್ವಿ ಸರ್. ಪ್ರಚಾರ ಮಾಡಿದ್ವಿ. ನಮ್ದು ಬದಾಮಿ ತಾಲೂಕಿಗೆ 2ನೇ ಹೈಯೆಸ್ಟ್ ಸರ್. ಫಸ್ಟ್ ಹಲ್ಕುರ್ಕಿ ಅಂತ ಒಂದು ಗ್ರಾಮ ಐತಿ, ಜಾಸ್ತಿ ಹೋಟ್ SC ಮೀಸಲಾತಿ ಒಳಗ್ ತಗೊಂಡವ್ರ ಅಂದ್ರ ಫಸ್ಟ್ ಹಲ್ಕುರ್ಕಿ. ಅದಾದ್ಮೇಲೆ ಗುಳದಗುಡ್ಡ ಬದಾಮಿ ತಾಲೂಕಿ ಒಳಗ ಹೈಯೆಸ್ಟ್ ತಗೊಂಡಾರ ನಮ್ ತಾಯಿಯವ್ರು. 400+ ವೋಟ್ ತಗೊಂಡ್ರ. ಎಲ್ಲ ಒಂದ್ ಸೈಡ್ ವೋಟ್. ಅಷ್ಟ್ ಆಶೀರ್ವಾದ ಕೊಟ್ಟಾರ ಸರ್. ಈಗ ಅಷ್ಟು ಜನ ಅಷ್ಟು ಆಶೀರ್ವಾದ ಅದ ರಾಜಕೀಯ ವಿಷಯಕ್ಕಂತೂ ಅಲ್ಲ ಸರ್, ಬೇರೆ ಬೇರೆ ವಿಷಯಕ್ಕೆ ನಮ್ಮ ವೈಯಕ್ತಿಕ ಮನಿ ತಾವ್ ಮಾಡಿರುವಂತ ವೈಯಕ್ತಿಕ ಕೆಲಸ ಊರ್ ದೈವ ನಮ್ ನೆತ್ತಿದ ಸರ್. ಇವತ್ತಂತ ಏನೋ ಒಂದ್ ತೊಂದ್ರೆ ಬಂತಂದ್ರ ಊರ್ ದೈವ ಸರ್. ಓಕೆ ಸರ್. ನಾವ್ ಅದೇ ಪ್ರತಿಯೊಂದು ನಮ್ ವೈಯಕ್ತಿಕ ಆಗ್ಲಿ ಸಾಮಾಜಿಕ ಆಗ್ಲಿ ಎಲ್ಲದಕ್ಕೂ ಊರ್ ದೈವದವ್ರು ನಿಂತು ಬಂದ್ ಸ್ವತಃ ತಮ್ಮ ಮನೆಯವ್ರಂತ ನಿಂತು ಮಾಡ್ಕೊತಾವ. ಓಕೆ ಸರ್, ಓಕೆ. ಸರಿ ಸರಿ, ಇವಾಗ ತಾವ್ ಹೇಳ್ತಾ ಇದ್ದೀರಿ. ಸರಿ, ಕೊನೆಯದಾಗಿ ತಾವು ನಮ್ಮ ಚಾನಲ್ ಮುಖಾಂತರ ತಮ್ಮ ಮತ ನೀಡುವಂತ ಮತ ಬಾಂಧವರಿಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಕೊನೆಯದಾಗಿ ಸರ್, ಅವ್ರ ಆಶೀರ್ವಾದ ನಮ್ಗೆ ಹಿಂಗೆ ಇರ್ಲಿ, ಮುಂದೂ ಹಿಂಗೆ ಇರ್ಲಿ, ಈಗೂ ಸದಾ ಕಾಲ ಹಿಂಗೆ ಇರ್ಲಿ ಸರ್. ಅವರಿಂದ ನಾವು ಒಂದ್ 4 ಮಂದಿ ಒಳಗ ಅವರಿಂದ ಬಂದೇವಂದ್ರ ಅವ್ರ ಆಶೀರ್ವಾದ ನಮ್ಮ ಮ್ಯಾಲ ಇರ್ಲಿ ಅಂತ. ಓಕೆ ಓಕೆ ಸರ್, ಇಂದುವರೆಗೆ ತಾವು ನಮ್ಮ ಜೊತೆ ಸಂದರ್ಶನ ನೀಡಿದ್ರೆ ತಮಗೆ ಧನ್ಯವಾದಗಳು. ನಮಸ್ತೆ.